ಇನ್ನು ಧಾರವಾಡದಲ್ಲಿ ಮಳೆಯಿಂದಾಗಿ ಕೆರೆಗಳಿಗೆ ಜೀವ ಕಳೆ ಬಂದಿದೆ. ಕಲಘಟಕಿ ತಾಲೂಕಿನ ಬಹುತೇಕ ಕೆರೆಗಳು ಭರ್ತಿಯಾಗಿವೆ. ಕಳೆದ ಕೆಲ ದಿನಗಳಿಂದ ಸುರಿದಂತಹ ಮಳೆಗೆ ಕೆರೆಗಳು ಭರ್ತಿಯಾಗಿವೆ. ನೀರಿಲ್ಲದೆ ಬತ್ತಿ ಹೋಗಿದ್ದ ಬಹುತೇಕ ಕೆರೆಗಳು ಇದೀಗ ತುಂಬಿವೆ. ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಸಮಸ್ಯೆ ಆಗಿತ್ತು. ಮಳೆಯಿಂದ ಕೆರೆಗಳು ಭರ್ತಿಯಾಗಿರುವುದರಿಂದ ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ. ನಮ್ಮ ಪ್ರತಿನಿಧಿ ಸಂಜಯ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮುಂಗಾರು ಮಳೆ ಕೊರತೆಯಿಂದಾಗಿ ಧಾರವಾಡ ಜಿಲ್ಲೆಯ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದರು. ಅದರಲ್ಲೂ ಕೂಡ ಕೆರೆಗಳು ಖಾಲಿಯಾದ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ತತ್ವಾರ ಆರಂಭವಾಗಿತ್ತು. ಆದರೆ ಕಳೆದ ಕೆಲ ದಿನಗಳಿಂದ ಧಾರವಾಡ ಜಿಲ್ಲೆಯ ಕಲಘಟಗಿ ಸೇರಿದಂತೆ ಅನೇಕ ಭಾಗದಲ್ಲಿ ಉತ್ತಮ ಮಳೆ ಆಗ್ತದೆ. ಹೀಗಾಗಿ ಕೆರೆಗಳಿಗೆ ಇದೀಗ ಜೀವಕಳೆ ಬಂದಿರುವಂಥದ್ದು. ಇದೀಗ ನಾನು ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕಾಡನಕೊಪ್ಪ ಬಳಿ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಬಹುತೇಕ ಕೆರೆಗಳು ಖಾಲಿಯಾಗಿದ್ದವು. ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಉಂಟಾಗಿತ್ತು. ಮನುಷ್ಯರಿಗೆ ಕುಡಿಯುವ ನೀರಿನ ಸಮಸ್ಯೆ ಆದರೆ ಬೇರೆ ಎಲ್ಲ ಅಂದರೂ ನೀರನ್ನು ತಂದು ಕುಡಿಬೋದು. ಆದರೆ ಜಾನುವಾರುಗಳಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಲಿಕ್ಕೆ ರೈತರು ಮತ್ತು ಜನರು ಸಾಕಷ್ಟೊಂದು ಸಂಕಷ್ಟಕ್ಕೆ ತುತ್ತಾಗಿದ್ದರು. ಬಹುತೇಕ ಕೆರೆಗಳು ಖಾಲಿಯಾಗಿದ್ದವು. ಆದರೆ ಕಳೆದ ಒಂದು ವಾರದಿಂದ ಏನೋ ಧಾರವಾಡ ಜಿಲ್ಲೆಯ ಕಲಘಟಗಿ ಸೇರಿದಂತೆ ಅನೇಕ ಭಾಗಗಳಲ್ಲಿ ಉತ್ತಮ ಮಳೆ ಆಗ್ತದೆ. ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಬಹುತೇಕ ಕೆರೆಗಳಿಗೆ ಇದೀಗ ಜೀವಕಳೆ ಬಂದಿರುತ್ತದೆ. ಎಲ್ಲ ಕೆರೆಗಳು ಕೂಡ ಭರ್ತಿ ಆಗ್ತಾ ಇರುವಂಥದ್ದು. ಕೆಲವು ಕೆರೆಗಳಿಗೆ ಈಗಾಗಲೇ ಕೋಡಿ ಕೂಡ ಬಿದ್ದು ನೀರು ಹೊರಗೆ ಹೋಗ್ತಾ ಇರುವಂಥದ್ದು. ಉತ್ತಮ ಮಳೆ ಹಿನ್ನೆಲೆಯಲ್ಲಿ ರೈತರ ಆನಂದ ಕೂಡ ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ಒಂದು ಜಾನುವಾರುಗಳಿಗೆ ಕುಡಿಯುವ ನೀರು ಆಗ್ತದೆ. ಮತ್ತೊಂದು ಕಡೆ ಅಂತಂದರೆ ಮಳೆ ಸ್ವಲ್ಪ ಮುಂದಿನ ದಿನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರದೇ ಇದ್ರೂ ಕೂಡ ಕೆರೆಯ ನೀರನ್ನು ಹಾಸಿ ಕೃಷಿ ಜಮೀನಿಗೆ ಬಿಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋಂಥದ್ದು ಆಶಾಭಾವನೆ ರೈತರಲ್ಲಿರುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಯಾವುದೇ ಒಂದು ನದಿಗಳು ಇಲ್ಲದೇ ಇರುವಲ್ಲಿ ಬಹುತೇಕ ಹೆಚ್ಚಿನ ಜನರು ಕೃಷಿಯೂ ಕೂಡ ಕೆರೆಗಳನ್ನೇ ಅವಲಂಬಿಸಿರುವಂಥದ್ದು. ಕೆರೆಗಳು ತುಂಬಿದರೆ ಕೆರೆಯ ಕೆಳಭಾಗದಲ್ಲಿದ್ದಂಥ ರೈತರಿಗೆ ಆನಂದ ಆಗ್ತದೆ. ಹೀಗಾಗಿ ಬಹುತೇಕ ರೈತರು ಇದೀಗ ಅಂದರೆ ಖುಷಿಯಲ್ಲಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಂತಂದರೆ ಕಳೆದ ಒಂದು ವಾರದಿಂದ ಏನೋ ಉತ್ತಮ ಮಳೆ ಆಗ್ತದೆ. ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಬಹುತೇಕ ರೈತರ ಸಂತಸ ಹೆಚ್ಚಾಗಿರುವಂಥದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ರೈತರಿದ್ದಾರೆ, ಅವ್ರು ಮಾತಾಡ್ಸೋಣ. ಕೆರೆ ತುಂಬ ಹೆಂಗೆ ಅನಿಸತ್ರಿ? ಈಗ ಭಾಳ ಚಲೋ ಆಗೈತ್ರಿ. ಕೆರೆ ಮಾತ್ರ ತುಂಬೈತ್ರಿ. ದನಕರುಗಳಿಗೆ ದನ ಕುಡಿಯಾಕ ನೀರಾಗೈತ್ರಿ. ಇದು ರೈತರಿದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಈಗ ಮಳೆ ಆಗ್ತದೆ, ಹೆಂಗೆ ಅನ್ಸತ್ತೆ? ಮಳೆ ಎಷ್ಟು ದಿವಸ ಇದ್ದಿದ್ದಿಲ್ರಿ. ಈಗ ಒಂದು 8 ದಿನದಿಂದ ಇತ್ತಾಗ ಚಾಲು ಆಗೈತ್ರಿ. ಮೊದಲು ಒಟ್ಟು 10 ಸರಿ ಕೊಟ್ಟಿತ್ರಿ. ಈಗ ಇತ್ತಿತ್ಲಾಗಟ್ಟು ಈಗ ಒಂದು 4 ದಿವಸ ಆದ್ರಿ ಹೆಚ್ಚಿಗೆ ಚಲೋ ಆಗತ್ತೆ. ಹ್ಞೂ ರೀ. ರೈತರು ಭಾಳ ಸಂಕಷ್ಟದಾಗಿದ್ರು. ಮೊದಲು ಒಂದು ಪುಟಿಗೆ ಒಣಗ್ಯಾವ್ರಿ ಪೀಕ್. ಒಣಗಿನ ಸಾಯ್ತಾವ ಅನ್ನೋ ಮೂಮೆಂಟಿಗೆ ಆಗೈತ್ರಿ. ಈಗ ಒಂದು ಈಟ್ ಹಂಗೆ ಅಡ್ಡಿ ಇಲ್ರಿ. ಆದ್ರೆ ಭೂಮಿ ಭಾಳ ಕಿತ್ಕೊಂಡು ಬಂದವ್ರಿ. ಫಸ್ಟ್ ಮಳೆ ಆದಾಗ ಫಸ್ಟ್ ಅನಾಹುತದ ಮಳಿನ ಆಗೈತಿ. ಆಮ್ಯಾಗ ಹೋಗಿಬಿಡ್ತು. ಇದ್ರೊಳಗೆ ಪೀಕ್ ಮಾಡಿದ್ರೆ ಇಂದಷ್ಟು ಒಣಗಾತ್ಬಿಟ್ಟು ಈಗ 4 ದಿವಸ ಆತು ನೋಡ್ರಿ. ಇದು ರೈತರ ಮಾತಾಗಿರುವಂಥದ್ದು. ಕಳೆದ ಕೆಲ ದಿನಗಳಿಂದ ಮಳೆ ಇರಲಿಲ್ಲ. ಆದರೆ ಇದೀಗ ಮಳೆ ಆಗ್ತಾ ಇರೋದ್ರಿಂದಾಗಿ ನಮಗೆಲ್ಲರೂ ಕೂಡ ಅನುಕೂಲ ಆಗ್ತದೆ. ಮತ್ತೊಂದು ಕಡೆ ಕೆರೆಗಳು ತುಂಬಿರುವ ಹಿನ್ನೆಲೆಯಲ್ಲಿ ಇದೀಗ ಜಾನುವಾರುಗಳಿಗೆ ಕೂಡ ಕುಡಿಯುವ ನೀರಿಗೆ ಏನೋ ತೊಂದರೆ ಇತ್ತು, ಅದು ಕೂಡ ಪರಿಹಾರ ಆದಂತಾಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ.